ವಿದ್ಯಾರ್ಥಿನಿ ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಳ್ತಾ ಇದೆ. ಸಿಐಡಿ ಅಧಿಕಾರಿಗಳು ನೇಹಾ ಮನೆಗೆ ಭೇಟಿ ಕೊಟ್ಟಿರೋದು ಗೊತ್ತಾಗ್ತಾ ಇದೆ. ಹುಬ್ಬಳ್ಳಿಯ ನೇಹಾ ನಿವಾಸಕ್ಕೆ ಸಿಐಡಿ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟಿದೆ. ನೇಹಾ ತಂದೆ ನಿರಂಜನ್ ಹಾಗೂ ತಾಯಿ ಗೀತಾ ಹೇಳಿಕೆಯನ್ನ ದಾಖಲಿಸಿಕೊಳ್ಳುವಂತಹ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡಿದ್ದಾರೆ. ಈಗಾಗಲೇ ಫಯಾಜ್ನನ್ನ ಕರೆದು ಸ್ಥಳ ಮಹಜರ್ ಕೂಡ ನಡೆಸಿದ್ದಾರೆ ಸಿಐಡಿ ಅಧಿಕಾರಿಗಳು. ಸದ್ಯಕ್ಕೆ ಹುಬ್ಬಳ್ಳಿಯ ಬಿಡ್ನಾಳ ಗ್ರಾಮದಲ್ಲಿರುವಂತಹ ನೇಹಾ ನಿವಾಸಕ್ಕೆ ಸಿಐಡಿ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟಿದೆ. ಪೋಷಕರ ವರ್ಷನ್ ಜೊತೆಗೆ ಪೋಷಕರಿಂದ ಹಲವು ಸೆನ್ಸಿಟಿವ್ ಇನ್ಫಾರ್ಮೇಶನ್ ಅನ್ನ ಕಲೆ ಹಾಕುವಂತಹ ಕೆಲಸವನ್ನ ಕೂಡ ಮಾಡಲಾಗಿದೆ. ಒಂದ್ ಕಡೆಗೆ ಸ್ಥಳ ಮಹಜರ್ ಮುಗಿಸಿದ ನಂತರ ಮುಂದಿನ ಕಾನೂನು ಪ್ರಕ್ರಿಯೆಗಳ ಪ್ರಕಾರವೇ ನೇಹಾ ಕುಟುಂಬಸ್ಥರ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಇನ್ನು ನೇಹಾ ಹತ್ಯೆಯ ಆರೋಪಿ ಫಯಾಜ್ ಕುರಿತಾದಂತಹ ಹಲವು ಆತಂಕಕಾರಿ ವಿಚಾರಗಳು ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ನೇಹಾ ಕೊಲೆಗೂ ಮುನ್ನ ನಿರಂಜನ್ ಮನೆ ಸುತ್ತ ಓಡಾಡಿದ್ದ ಫಯಾಜ್ ಅನ್ನೋದು ತಿಳಿದು ಬರ್ತಾ ಇದೆ. ಕೊಲೆ ಮಾಡೋ 5 ದಿನಗಳ ಮುಂಚೆನೆ ಚಾಕುವನ್ನ ಆತ ಖರೀದಿ ಮಾಡಿದ್ದ. ಜೊತೆಗೆ ನೇಹಾದ ಪ್ರತಿಯೊಂದು ಆಕ್ಟಿವಿಟೀಸ್ ಅನ್ನ ಕೂಡ ಈತ ಕ್ಲೋಸ್ ಆಗಿ ಗಮನಿಸ್ತಾ ಇದ್ದ. ಏಪ್ರಿಲ್ 18ನೇ ತಾರೀಕು ನೇಹಾಳಿಗೆ ಎಕ್ಸಾಮ್ ಇದೆ ಅಂತ ಕಾಲೇಜ್ ಹತ್ರನೇ ಫಯಾಜ್ ಬಂದಿದ್ದು ಕೂಡ ತಿಳಿದು ಬರ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಧಾರವಾಡದಿಂದ ಸ್ಕೂಟಿ ತೆಗೆದುಕೊಂಡು ನೇಹಾ ಕಾಲೇಜ್ಗೆ ಫಯಾಜ್ ಬಂದಿರ್ತಾನೆ. KA24Y5781 ನಂಬರ್ನ ಸ್ಕೂಟಿಯನ್ನ ಫಯಾಜ್ ತಂದಿರ್ತಾನೆ. ಕೊಲೆ ಉದ್ದೇಶದಿಂದಲೇ ರಸ್ತೆ ಕಡೆ ಮುಖ ಮಾಡಿ ಸ್ಕೂಟಿಯನ್ನ ಫಯಾಜ್ ನಿಲ್ಸಿರ್ತಾನೆ. BVB ಕಾಲೇಜ್ ಒಳಗಡೆ ಹೋಗಿ ಪ್ರಾಕ್ಟಿಕಲ್ ಹಾಲ್ನಲ್ಲಿ ಫಯಾಜ್ ಕೂತ್ಕೊಳ್ತಾನೆ. ಎಕ್ಸಾಮ್ ಮುಗಿತಾನೆ. ನೇಹಾಳನ್ನ ಮಾತಾಡಿಸೋ ಪ್ರಯತ್ನಕ್ಕೆ ಫಯಾಜ್ ಮುಂದಾಗ್ತಾನೆ. ಇದಕ್ಕೆ ನೇಹಾ ರಿಯಾಕ್ಟ್ ಮಾಡಲ್ಲ, ಅವಾಯ್ಡ್ ಮಾಡ್ತಾಳೆ. ಹೀಗಾಗಿ ಸಿಟ್ಟಿನಿಂದ ಆಕೆಯನ್ನ ಸ್ಟ್ಯಾಬ್ ಮಾಡೋದಕ್ಕೆ ಮುಂದಾಗ್ತಾನೆ. ಕೊಲೆ ಮಾಡಿ ಲಿಂಗರಾಜನಗರದ ರಾಜ ಕಾಲುವೆ ಬಳಿ ಫಯಾಜ್ ಕೂತಿರ್ತಾನೆ. ಡೀಟೇಲ್ಸ್ ಕೊಡ್ತಾರೆ ಸುನಿಲ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ಫಯಾಜ್ನ ಪ್ರತಿ ಆಕ್ಟಿವಿಟೀಸ್ ಅನ್ನ ಗಮನಿಸಿದಾಗ ಈ ಕೊಲೆಯಲ್ಲಿ ಸಾಮಾನ್ಯವಾಗಿ 2 ರೀತಿ ಬರುತ್ತೆ. ಒಂದು ಆ ಕ್ಷಣದ ಆವೇಶಕ್ಕೆ ಆದಂತಹ ಕೊಲೆ, ಎರಡನೇದು ಪ್ರೀ ಪ್ಲಾನ್ಡ್ ಮರ್ಡರ್. ಸೊ ಈ ಪ್ರಕರಣ 2ನೇ ಕ್ಯಾಟಗರಿಗೆ ಬೀಳ್ತಾ ಇರೋದು ಕಾಣಿಸ್ತಾ ಇದೆ. ಎಸ್ ಮಮತಾ, ಮೊದಲಿನಿಂದಲೂ ಕೂಡ ಇದೊಂದು ಪ್ರೀ ಪ್ಲಾನ್ ಆಗಿ ಎಕ್ಸಿಕ್ಯೂಟ್ ಮಾಡಿರುವಂತಹ ಹತ್ಯೆ ಅನ್ನೋದು ಗೊತ್ತಾಗ್ತಿರುವಂಥದ್ದು. ಈಗ CID ತಂಡ ಮತ್ತಷ್ಟು ಆತಂಕಕಾರಿ ವಿಚಾರಗಳನ್ನು ಹೊರಹಾಕ್ತಾ ಇರುವಂಥದ್ದು. ಮೊದಲಿಗೆ ಫಯಾಜು ನೇಹಾಳನ್ನ ಮಾತಾಡಿಸ್ಬೇಕು, ತನ್ನ ಒಂದು ಅವಾಯ್ಡ್ ಮಾಡುವಂತಿರುವಂಥ ಹತಾಶೆಯನ್ನು ಹೊರಹಾಕಬೇಕು ಅಂತ ಒಂದು ಪ್ಲಾನ್ ಮಾಡಿರ್ತಾನೆ. ಒಂದು ವೇಳೆ ಇದಕ್ಕೆ ಒಪ್ಪದಿದ್ದರೆ ಅವಳನ್ನು ಕೊಲೆ ಮಾಡಬೇಕು ಅನ್ನೋದೊಂದು ಮತ್ತೊಂದು ಪ್ಲಾನ್ ಮಾಡಿರ್ತಾನೆ. ಹೀಗಾಗಿ ನೇಹಾದ ಕಾಂಟ್ಯಾಕ್ಟ್ ತಪ್ಪಿರುತ್ತೆ, ನೇಹಾಳ ಒಂದು ಸಂಪರ್ಕ ಕೂಡ ಫಯಾಜ್ಗಿರೋದಿಲ್ಲ. ಹೀಗಾಗಿ ಅವಳ ಮನೆ ಸುತ್ತಮುತ್ತ 5 ದಿನಗಳ ಒಂದು ಹುಡುಕಾಟವನ್ನು ಮಾಡ್ತಾನೆ. ನೇಹಾಳ ಒಂದು ಆಕ್ಟಿವಿಟೀಸ್ ಗಮನಿಸ್ತಾನೆ. ನೇಹಾ ಯಾವಾಗ ಹೊರಗೆ ಬರ್ತಾಳೆ, ಯಾವಾಗ ಕಾಲೇಜ್ಗೆ ಹೋಗ್ತಾಳೆ ಮತ್ತು ಎಕ್ಸಾಮ್ಸ್ಗೆ ಯಾವ ರೀತಿ ಬರ್ತಾಳೆ ಅನ್ನೋದನ್ನು ಪ್ಲಾನ್ ಮಾಡ್ಕೊಂಡಿರ್ತಾನೆ. ಸೊ ಸಹಜವಾಗಿ ಈ ರೀತಿಯಾಗಿ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತಾನೆ. ಇನ್ನು ಈ ಸ್ಕೂಟಿಯ ಬಗ್ಗೆ ನಾವು ಮಾತಾಡೋದಾದ್ರೆ, ಅವರ ತಾಯಿ ಹೆಸರಿರುವಂಥ ಸ್ಕೂಟಿ ಇದಾಗಿದ್ದು, ಆ ಸ್ಕೂಟಿಯನ್ನು ಧಾರವಾಡಕ್ಕೆ ತಂದು ಧಾರವಾಡದಿಂದ ಕಾಲೇಜ್ಗೆ ತರ್ತಾನೆ. ಕಾಲೇಜಿಗೆ ಅಂದರೆ ತನಗೆ ಒಂದು ವೇಳೆ ಮೊದಲಿಗೆ ಚಾಕುವನ್ನು ಹಾಕೋದೇ ಆದರೆ ಅದರಿಂದ ಹೇಗೆ ತಪ್ಪಿಸ್ಕೊಳ್ಬೇಕು, BVB ಬ್ಯಾಕ್ ಗೇಟಿಂದ ತಪ್ಪಿಸ್ಕೊಳ್ಬೇಕು ನಿಟ್ಟಿನಲ್ಲಿ ಆ ಕಡೆ ಮುಖ ಮಾಡಿ ಸ್ಕೂಟಿಗೆ ಹ್ಯಾಂಡ್ ಲಾಕ್ ಮಾಡಲಾರದೆ ನಿಲ್ಲಿಸಿರ್ತಾನೆ. ಸೊ ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ನೇಹಾ ಅಕ್ಕಪಕ್ಕದ ಆ ಏರಿಯಾದಲ್ಲಿ ಅಡ್ಡಾಡಿರುವಂಥ ಫಯಾಜ್ ಚಾಕು ಹಿಡದೆ ಓಡಾಡಿರ್ತಾನೆ. ಒಂದು ವೇಳೆ ನೇಹಾ ತನ್ನ ಮಾತು ಕೇಳದಿದ್ರೆ ಕೊಲೆ ಮಾಡಬೇಕು ಅಂತ ಭಾವಿಸಿ ಆ ರೀತಿಯ ಪ್ಲಾನ್ ಮಾಡ್ಕೊಂಡಿರ್ತಾನೆ. ಈ ಎಲ್ಲವೂ ಕೂಡ ಎಡವಟ್ಟನ ಆಗುತ್ತೆ. ಅವಳಿಗೆ ಚಾಕುವನ್ನು ಹಾಕ್ತಾನೆ. ಚಾಕು ಹಾಕಿದ ಬಳಿಕ ಆ ಸ್ಕೂಟಿಗೆ ಹತ್ರಕ್ಕೆ ಹೋಗೋಕ್ಕಾಗೋದಿಲ್ಲ, ಯಾಕಂದ್ರೆ ಅಲ್ಲಿ ಹುಡುಗರು ಎಲ್ಲರೂ ಕೂಡ ಸೇರಿ ಬಿಡ್ತಾರೆ. ಸೊ ಹೀಗಾಗಿ ಅಲ್ಲಿಂದ ತಪ್ಪಿಸ್ಕೊಂಡು ಮುಂದಿನ ಗೇಟ್ನಿಂದ ಒಂದು ರಾಜ ಕಾಲುವೆ, ಲಿಂಗರಾಜನಗರ ರಾಜ ಕಾಲುವೆ ಬಳಿ ಹೋಗಿ ತಲೆ ಮರೆಸ್ಕೊಂಡಿರ್ತಾನಂತೆ. ಈ ಎಲ್ಲ ಒಂದು ಪ್ರಕರಣಗಳು, ಎಲ್ಲ ಒಂದು ಅಂಶಗಳು ಈ ಪ್ರಕರಣದಲ್ಲಿ ಒಂದೊಂದಾಗಿ ಹೊರ ಬರ್ತಾ ಇರುವಂಥದ್ದು. ಮಮತಾ, ಧನ್ಯವಾದ ಸುನಿಲ್ ತಮ್ಮ ಮಾಹಿತಿಗಾಗಿ.